ಮಂಡ್ಯ ಜಿಲ್ಲಾದ್ಯಂತ 233 ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಬರುವಂತಹ ಹಳ್ಳಿಗಳ ಶಾಲೆಗಳಿಗೆ ಭೇಟಿ ನೀಡಿ ಏಕರೂಪ ಶಿಕ್ಷಣಕ್ಕಾಗಿ ಆಗ್ರಹಿಸಿ ಮಂಡ್ಯ ಜಿಲ್ಲಾ ರೈತ ಸಂಘ ಹಾಗೂ SDMC ಸಂಘ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂತಹ ಸಂದರ್ಭದಲ್ಲಿ ಮಂಡ್ಯದಿಂದ ಒಂದು ಅರ್ಧ ಗಂಟೆ ಹಿಂದೆ ಅಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಹಾಗಾಗಿ ರಾಜ್ಯದ ಜನತೆ, ಮಂಡ್ಯ ಜಿಲ್ಲೆಯ ಜನತೆ ಈ ಒಂದು ಐತಿಹಾಸಿಕ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ದಯಮಾಡಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ಒಂದು ಕಾರ್ಯಕ್ರಮದ ಘೋಷವಾಕ್ಯ ಹೇಗಿದೆ ಅಂದ್ರೆ 1000 ಹೆಜ್ಜೆ ಹಾಕಿ 1000 ಪೈಸೆಯನ್ನ ದೇಣಿಗೆ ಕೊಡೋದ್ರ ಮುಖಾಂತರ ನಿಮ್ಮ ಪಾಲುದಾರಿಕೆಯನ್ನ ತೋರಿಸಿ ಅಂತ ನಾವು ಒಂದು ಘೋಷವಾಕ್ಯವನ್ನು ಇವತ್ತು ಈ ಒಂದು ಕಾರ್ಯಕ್ರಮ ಪಾದಯಾತ್ರೆ ಮಂಡ್ಯ ಜಿಲ್ಲಾ ರೈತ ಸಂಘ ಹಾಗೂ SDMC ಸಂಘ ಹಾಗೂ ಹಲವು ಕನ್ನಡಪರ ಸಂಘಟನೆಗಳು ಅಥವಾ ಬೇರೆ ಯಾರು ಬೇಕಾದ್ರೂ ಬರ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಸಾರ್ವಜನಿಕವಾಗಿ ನಮ್ಮ ಸಂತೋಷ್ ಅವರು ಬಹಳ ಒಂದು 2 ತಿಂಗಳಿಂದ ಮುಂಚಿತವಾಗಿ ಈ ಒಂದು ವಿಚಾರಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ದಯಮಾಡಿ ಈ ಒಂದು ಕಾರ್ಯಕ್ರಮ ಪಾದಯಾತ್ರೆ ಕಾರ್ಯಕ್ರಮ ಪ್ರತಿಯೊಂದು ಬಹುತೇಕ ಖಂಡಿತ ಅಂದ್ರೆ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು ಒಂದು ಮೊನ್ನೆ ಇದರಲ್ಲೇ 1000ಕ್ಕೂ ಹೆಚ್ಚು ಹಳ್ಳಿಗಳನ್ನ ಒಂದು 60 ದಿನದ ಒಂದು ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ತಲುಪುವಂತದ್ದಾಗತ್ತೆ. ಪ್ರತಿಯೊಂದು ನಿಮ್ಮ ಗ್ರಾಮ ಪಂಚಾಯತಿಗಳಿಗೆ ಬರ್ತೀವಿ, ಈ ಒಂದು ತಂಡ ಬರ್ತೀವಿ. ಹಾಗಾಗಿ ಬಂದಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಮ್ಮ ಇವರ ಸೌಜನ್ಯಕ್ಕಾದ್ರೂ ಅಟ್ಲೀಸ್ಟ್ ಒಂದು ಮಲ್ಕಳಕ್ಕೆ ಪಡ್ಸಾಲೆಗಳನ್ನ ಕೊಡುವಂತದ್ದು ಮತ್ತೆ ಊಟದ ವ್ಯವಸ್ಥೆಯನ್ನ ನಮ್ಮ ಸಂತೋಷ್ ಹೇಳ್ತಾ ಇದ್ರು. ಮುದ್ದೆ ಒಂದಷ್ಟು ಊಟಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾರೆ, ನಮ್ಮ ರೈತ ಬಾಂಧವರು ಮಾಡ್ಕೊಡ್ತಾರೆ ಅನ್ನೋ ವಿಶ್ವಾಸದಿಂದ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಖಂಡಿತವಾಗಿ ಮಂಡ್ಯ ಜಿಲ್ಲೆಯ ಜನತೆ, ರೈತ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಮತ್ತು ಬೆಂಬಲವನ್ನ ಕೊಡೋದ್ರ ಮೂಲಕ ಸರ್ಕಾರಿ ವ್ಯವಸ್ಥೆಯಲ್ಲಿ ಸರ್ಕಾರಿ ಶಾಲೆಗಳು ಉಳಿಬೇಕು. ಹಾಗಾಗಿ ಅಗತ್ಯ ಇರುವಂತಹ ಮೂಲಭೂತ ಸೌಕರ್ಯಗಳನ್ನ ಆಗ್ರಹಿಸಿ ಒಂದು ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹವನ್ನ ಕೊಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದೀವಿ. ಇವತ್ತಿನ ವಾತಾವರಣದಲ್ಲಿ ನೀವೆಲ್ಲ ಗಮನಿಸಿದ್ರ, ಇವತ್ತಿನ ಶಿಕ್ಷಣ ಇಲಾಖೆ ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದೆ, ಇವತ್ತಿನ ಶಾಲೆಗಳು ಯಾವ ಒಂದು ಅಧೋಗತಿಗೆ ರಾಜ್ಯಾದ್ಯಂತ ಹೋಗ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಶಿಕ್ಷಣ ಇಲಾಖೆ ಮತ್ತು ಈ ಒಂದು ಸಾರ್ವಜನಿಕರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳಲ್ಲಿ ಒಂದಂತ ಒಂದು ಶಿಕ್ಷಣವನ್ನ ಏಕರೂಪ ಸಮಾನದ ಒಂದು ಶಿಕ್ಷಣವನ್ನ ಕಲ್ಪಿಸಬೇಕು ಅನ್ನೋ ಒಂದು ಆಗ್ರಹಗಳನ್ನ ಇಟ್ಕೊಂಡು ಈ ಒಂದು ಮಂಡ್ಯ ಜಿಲ್ಲಾದ್ಯಂತ ಈ ಒಂದು ಪಾದಯಾತ್ರೆ ಶುರುವಾಗಿದೆ. ಹಾಗಾಗಿ ದಯಮಾಡಿ ಈ ಒಂದು ಪಾದಯಾತ್ರೆ ಬರೀ ಇವತ್ತು ಮಂಡ್ಯದಲ್ಲಿ ಶುರುವಾಗಿರ್ಬೋದು, ಆದ್ರೆ ಈ ಒಂದು ಪಾದಯಾತ್ರೆ ರಾಜ್ಯಾದ್ಯಂತ ರಾಜ್ಯವ್ಯಾಪಿ ಈ ಕಾರ್ಯಕ್ರಮ ಶುರುವಾಗುತ್ತೆ. ಉದ್ದೇಶ ಇಷ್ಟೇ, ಇವತ್ತಿನ ಮಕ್ಕಳುಗಳಿಗೆ ಶಿಕ್ಷಣವನ್ನ ಕೊಡಿಸ್ಬೇಕಾದ್ರೆ ದೊಡ್ಡ ಮಟ್ಟದ ಹೊರೆ ಆಗ್ತಾ ಇದೆ ರೈತ ಬಾಂಧವರಿಗೆ ಅಥವಾ ಇವನ್ ಕೆಲಸದಲ್ಲಿರೋರ್ಗು ಇವತ್ತು ಶಿಕ್ಷಣ ಅನ್ನುವಂಥದ್ದು ದೊಡ್ಡ ಹೊರೆ ಆಗ್ತಾ ಇದೆ. ಇವೆಲ್ಲ ತಪ್ಪಬೇಕು. ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತ ಶಿಕ್ಷಣ, ಆರೋಗ್ಯವನ್ನ ಸರ್ಕಾರ ಕಡೆಗಣಿಸಿದೆ. ಹಾಗಾಗಿ ಇರುವಂತ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸಬೇಕು ಮತ್ತು ದ್ವಿಭಾಷಾ ನೀತಿಯಲ್ಲಿ ಶಿಕ್ಷಣವನ್ನ ಕೊಡಬೇಕು. ಕನ್ನಡವನ್ನು ಸೇರಿದಂತೆ ದ್ವಿಭಾಷಾ ನೀತಿಯಲ್ಲಿ ಶಿಕ್ಷಣವನ್ನ ಕೊಡೋದ್ರ ಮೂಲಕ ಈಗ ಈ ನವೋದಯ ಮಾದರಿಯಲ್ಲಿರುವಂತಹ ಒಂದು CBSE ಏನೋ ಒಂದು ಪ್ಯಾಟರ್ನ್ ಇದೆ, ಅದೇ ಒಂದು ಮಾದರಿಯಲ್ಲಿ ಕನ್ನಡ ಶಾಲೆಗಳಲ್ಲೂ ಕೊಡುವ ಮತ್ತು ಸರ್ಕಾರಿ ಶಾಲೆಗಳಲ್ಲೂ ಕೂಡ ಒಂದು ಉನ್ನತ ಮಟ್ಟದ ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು. ಅದನ್ನ ಸರ್ಕಾರಗಳು ಖಾತ್ರಿ ಮಾಡಬೇಕು ಅನ್ನೋ ಒಂದು ಉದ್ದೇಶಗಳನ್ನ, ಧ್ಯೇಯವಾಕ್ಯಗಳನ್ನ ಇವತ್ತು ಇಟ್ಕೊಂಡು ಈ ಒಂದು ಮಂಡ್ಯ ಜಿಲ್ಲಾ ರೈತ ಸಂಘ ಹಾಗೂ SDMC ಸಂಘ ಈ ಒಂದು ಬೃಹತ್ ಅಥವಾ ಐತಿಹಾಸಿಕ ಪಾದಯಾತ್ರೆ ಕಾರ್ಯಕ್ರಮಕ್ಕೆ KRS ಪಕ್ಷವು ಬೆಂಬಲ ಕೊಡ್ತಾ ಇದೆ. ಏನಕ್ಕೆ ಅಂದ್ರೆ ನಾವು ಇದೇ ಆಶಯಗಳನ್ನ ಇಟ್ಕೊಂಡು ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋ ಒಂದು ಅಂಶಗಳನ್ನ ನಾವು ಸಾಕಷ್ಟು ಬಾರಿ ನಮ್ಮ ಪಕ್ಷದ ಧ್ಯೇಯೋದ್ದೇಶಗಳಲ್ಲಿ ಮತ್ತು ಪ್ರಣಾಳಿಕೆಗಳಲ್ಲಿ ಅಳವಡಿಸ್ಕೊಂಡಿದೀವಿ. ಹಾಗಾಗಿ ಈ ತರ ಕಾರ್ಯಕ್ರಮಗಳನ್ನ ಯಾರೇ ಮಾಡಿದ್ರು ಬೆಂಬಲಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತೆ. ಹಾಗಾಗಿ KRS ಪಕ್ಷದ ಪರವಾಗಿ ಇವತ್ತು ನಮ್ಮ ಜೊತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ರಮೇಶ್ ಗೌಡ್ರು ಇದ್ದಾರೆ, ಮಂಡ್ಯ ಜಿಲ್ಲಾಧ್ಯಕ್ಷ ನಮ್ಮ ನಾಗರಾಜ್ ಅವರು ಇದ್ದಾರೆ, ಹಾಗೆ ಮಳವಳ್ಳಿ ತಾಲೂಕು ಅಧ್ಯಕ್ಷ ಯಾರು ಮಾದೇಗೌಡರು ಇದ್ದಾರೆ, ಹಾಗೆ ನಮ್ಮ ಲೈವ್ ನ ಮಾಡ್ತಾ ಇರುವಂತವ್ರು ಅವರು ಮಂಡ್ಯ ಜಿಲ್ಲೆ ಯುವ ಘಟಕದ ಅಧ್ಯಕ್ಷರಾಗಿರೋದು ಮತ್ತು ಇತ್ತೀಚೆಗೆ ಅವರು ರಾಜ್ಯ ಯುವ ಘಟಕಕ್ಕೆ ಆಯ್ಕೆಯಾಗಿದ್ದಾರೆ, ಪ್ರಮೋದ್ ಅವರು, ಮದ್ದೂರ್ ಅವರು ಇದ್ದಾರೆ. ಸಾಕಷ್ಟು ಈಗ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇನ್ನೂ ಸಾಕಷ್ಟು ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನ ಕೊಡಬೇಕು, ದೇಣಿಗೆಯನ್ನ ಕೊಡಬೇಕು. ಸಾಧ್ಯವಾದ್ರೆ ದಯಮಾಡಿ ನೀವನ್ನೇ ಒಂದು ಊಟದ ವ್ಯವಸ್ಥೆಯನ್ನ ಮತ್ತೆ ಮಲ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂತ ಈ ಮೂಲಕ ಈ ಒಂದು ಕಾರ್ಯಕ್ರಮ ದಿನ ಒಂದು ಚಾಲನೆ ಕೊಡುವಂತ ಸಂದರ್ಭದಲ್ಲಿ ನಾವು ಮಾತಾಡ್ಲಿಕ್ಕೆ ಇಷ್ಟಪಡ್ತೀವಿ. ಮತ್ತೆ ಈ ಒಂದು ಕಾರ್ಯಕ್ರಮ ಮೊದಲೇ ತಿಳಿಸಿದಂತೆ ಜಿಲ್ಲೆಯ 233 ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಹೋಗುವಂತ ಸಂದರ್ಭದಲ್ಲಿ ದಯಮಾಡಿ ನಮ್ಮ KRS ಪಕ್ಷದ ಸೇನಾನಿಗಳು ಅಂತ ಹೇಳ್ತೀವಿ, ಅವು ಯಾವ್ಯಾವ ಸಂದರ್ಭದಲ್ಲಿ ನಿಮ್ಗೆ ತೊಡಕೊಳ್ಳೋಕ್ಕಾಗುತ್ತೋ ಈ ಕಾರ್ಯಕ್ರಮಕ್ಕೆ ತೊಡಕೊಳ್ಳಿ. ಮತ್ತೆ ರಾಜ್ಯಾದ್ಯಂತ ಈ ಒಂದು ಏಕರೂಪ ಶಿಕ್ಷಣಕ್ಕಾಗಿ
ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಮಾಡ್ತಾ ಇರುವಂತ ಕಾರ್ಯಕ್ರಮಕ್ಕೆ ದಯಮಾಡಿ ನಮ್ಮ KRS ಪಕ್ಷದ ರಾಜ್ಯವ್ಯಾಪಿ ಇರುವಂತ ಸೇನಾನಿಗಳು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಏಕರೂಪ ಶಿಕ್ಷಣಕ್ಕಾಗಿ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ನಾವೆಲ್ಲ ಕೈ ಜೋಡಿಸಬೇಕು. ಇವತ್ತಿನ ಮಂಡ್ಯ ಜಿಲ್ಲೆಯ ಜನತೆ ಮತ್ತು ರಾಜ್ಯದ ಜನತೆ ಈ ಒಂದು ಕಾರ್ಯಕ್ರಮಗಳಿಗೆ ಕೈ ಜೋಡಿಸಬೇಕು. ಕಡಿಮೆ ಅಂದ್ರೂ 55 ದಿನದಿಂದ 60 ದಿನದ ಈ ಒಂದು ಪಾದಯಾತ್ರೆ ಕಾರ್ಯಕ್ರಮ ನಡೆಯುತ್ತೆ. ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ತೊಡೆದುಕೊಳ್ಳಿ, 1 ಗಂಟೆ 2 ಗಂಟೆ 3 ಗಂಟೆ ಈ ಒಂದು ತಂಡದ ಜೊತೆ ಪಾದಯಾತ್ರೆಯನ್ನ ಮಾಡೋದ್ರ ಮೂಲಕ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಗಳಿಗೆ ಬೇರೆ ಆಪ್ಷನ್ಸ್ಗಳು ಇರೋದಿಲ್ಲ, ಆಯ್ಕೆಗಳು ಇರೋದಿಲ್ಲ. ಹಾಗಾಗಿ ಅವ್ರು ಏನು ಲ್ಯಾಪ್ಸಸ್ಗಳು ಇದಾವೋ ಅವನ್ನೆಲ್ಲನೂ ಸರಿಪಡಿಸ್ಕೊಂಡು ಒಂದು ಉನ್ನತ ಗುಣಮಟ್ಟದ ಶಿಕ್ಷಣವನ್ನ ಪ್ರತಿಯೊಂದು ಗ್ರಾಮ ಪಂಚಾಯತಿ ಹಂತಗಳಲ್ಲೂ CBSE ಮಾದರಿಗಳಲ್ಲಿ ಒಂದು ಶಿಕ್ಷಣವನ್ನ ಕೊಡುವಂಥದ್ದಾಗಬೇಕು ಅಂತ ಆಗ್ರಹಿಸ್ಕೊಂಡು ಮತ್ತೆ ನಮ್ಮ ಬೇರೆ ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಮಾತಾಡಬೇಕು ಅಂತ ಮನವಿ ಮಾಡ್ತೀನಿ. ಮತ್ತೆ